ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಇವತ್ತು ಕೊನೆ ದಿನ. 100% ಡಿಜಿಟಲೀಕರಣವೂ ಕೂಡ ಸಂಪೂರ್ಣವಾಗಿದೆ. 100ಗೆ 100% ಡಿಜಿಟಲೀಕರಣ ಕೂಡ ಇವತ್ತಿಗೆ ಸಂಪೂರ್ಣ ಆಗಿದೆ. 5,54,32,314 ಜನರಿಗೆ ಎನ್ಯುಮರೇಷನ್ ಫಾರ್ಮ್ನ ನೀಡಲಾಗಿದೆ. 5,54,32,314 ಜನ. ಅದರಲ್ಲಿ 1,08,34,595 ಜನ ASDDO ಪಟ್ಟಿಗೆ ಆನ್ಲೈನ್ನಲ್ಲಿ 7,11,000 ಮತದಾರರ ಪ್ರಕ್ರಿಯೆ ಪೂರ್ಣ ಆಗಿದೆ. ಬೆಂಗಳೂರಲ್ಲೇ ಅತಿ ಹೆಚ್ಚು ಮತದಾರರು ASDDO ಪಟ್ಟಿಗೆ ಸೇರಿದ್ದಾರೆ. ಹೆಸರು ಕೈ ಬಿಡದಿರಲು ಫಾರ್ಮ್ ನಂಬರ್ 6 ಸಲ್ಲಿಸಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ. ಸೊ 100ಗೆ 100% ಆಯ್ತು ಈಗ SIR. ಇದರ ಲೆಕ್ಕಾಚಾರವನ್ನು ಒಂದು ಕಡೆ ನಾವು ನೋಡೋದಾದರೆ 5,54,32,314 ಜನ 100% ಮಾಡಿದ್ದಾರೆ. ಈಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದನ, ಎನ್ಯುಮರೇಷನ್ ಫಾರ್ಮ್ನ ಈಗಾಗಲೇ ಫಿಲ್ ಮಾಡಿಕೊಟ್ಟಿದ್ದಾರೆ, ಡಿಜಿಟಲ್ ಕೂಡ ಆಗಿದೆ. 100ಗೆ 100% ಅನ್ನೋ ಮಾಹಿತಿ. ಹೌದು ಮಧುಸೂದನ್, ಈಗ ಚುನಾವಣಾ ಆಯೋಗ ಹೇಳ್ತಾ ಇರೋ ಪ್ರಕಾರ ನಾವು 100% ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದೀವಿ. SIR ಪ್ರಕ್ರಿಯೆ 100% ಪೂರ್ಣಗೊಳಿಸಿದ್ವಿ. ಅಂದ್ರೆ ಯಾವ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಅಷ್ಟು ಮತದಾರರಿಗೂ ಅಂದ್ರೆ ನಮ್ಮ ರಾಜ್ಯದಲ್ಲಿ 5,54,32,314 ವೋಟರ್ಸ್ ಇದ್ದಾರೆ. ಅವ್ರು ಎಲ್ರಿಗೂ ಕೂಡ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಪ್ರಿಂಟ್ ಮಾಡಿ ಅವರ ಕೈಗೆ ತಲುಪಿಸೋ ಕೆಲಸವನ್ನ ಮಾಡಿದೀವಿ. ಹಾಗೆ ಅವ್ರ ಹತ್ರ ಫಾರ್ಮ್ ಫಿಲ್ ಮಾಡಿ ವಾಪಸ್ ಡಿಜಿಟೈಸ್ ಮಾಡುವಂತ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಆ ಲಿಸ್ಟ್ ನಲ್ಲಿ ಸುಮಾರು 1.08 ಕೋಟಿ ಮತದಾರರು ASDDO ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಮಧು, ಇವತ್ತು ಸಂಜೆ 4 ಗಂಟೆವರೆಗೂ ಕೂಡ ಈ SIR ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಅಂದ್ರೆ 4 ಗಂಟೆವರೆಗೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ ಫಾರ್ಮ್ 6 ಅನ್ನ ಸಲ್ಲಿಸೋದಕ್ಕೆ. ಯಾರ್ಯಾರು ಈ ಡ್ರಾಫ್ಟ್ ಎಲೆಕ್ಟ್ರಾಲ್ ವೋಟರ್ ರೋಲ್ ಇಂದ ಹೊರಗಡೆ ಅಂದ್ರೆ ASDDO ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಅಂಥವ್ರು ಫಾರ್ಮ್ 6 ಅನ್ನ ಸಲ್ಲಿಸುವಂತ ಅವಕಾಶ ಇರುತ್ತೆ. ಸೊ ಅವರು ನಮ್ಮ ಹೆಸರು ಏನಾದ್ರೂ ಮತದಾರರ ಪಟ್ಟಿಯಿಂದ ಆಚೆ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಅವರು ನಮೂದನೆ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಈಗ ಆಲ್ರೆಡಿ ಇಡೀ ರಾಜ್ಯದಾದ್ಯಂತ 100% ಡಿಜಿಟೈಸೇಷನ್ ಮುಗ್ದೋಗಿದೆ. ಅದರಲ್ಲಿ 80% ಜನರು ಪತ್ತೆಯಾಗಿದ್ದಾರೆ, ಅವರ ದಾಖಲೆ ಸಿಕ್ಕಿದೆ. ಆದ್ರೆ 19.55% ಜನ ಮಾತ್ರ ASDDO ಪಟ್ಟಿಗೆ ಸೇರ್ಪಡೆ ಆಗಿರುವಂತದ್ದು. ಈಗ ಡಿಜಿಟೈಸ್ ಪೂರ್ಣಗೊಂಡಿರೋದ್ರಿಂದ ಇವತ್ತು 4 ಗಂಟೆ ತನಕ ಪ್ರಕ್ರಿಯೆ ನಡೆಯುತ್ತೆ. ಅದಾದ ಮೇಲೆ ಇನ್ನು ಸ್ವಲ್ಪ ದಿನಗಳಲ್ಲಿ ಆ ಒಂದು ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನ ಕೊಡಲಾಗುತ್ತೆ. ಇನ್ ಕೇಸ್ ಅದರಲ್ಲಿ ಮಿಸ್ ಆಗಿದ್ರೆ ಮತದಾರರು ಭಯ ಪಡೋ ಅವಶ್ಯಕತೆ ಇಲ್ಲ. ಅವರು ಫಾರ್ಮ್ 6 ಅನ್ನ ಫಿಲ್ ಮಾಡಿದ್ರೆ, ಅವರು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅವ್ರಿಗೂ ಕೂಡ ಮತ ಹಾಕುವಂತ ಹಕ್ಕು ಸಿಗುವಂತದ್ದು. ಒಟ್ಟಾರೆಯಾಗಿ ಮಧು 100% ಪೂರ್ಣಗೊಳಿಸಿದೀವಿ ಅಂತ ಭಾರತೀಯ ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು. ಇದು ಇವತ್ತು ಡೇಟ್ ಎಕ್ಸ್ಟೆಂಡ್ ಆಗತ್ತೆ. ಯಾಕಂದ್ರೆ 1 ಕೋಟಿ ಮತದಾರರು ASDDO ಪಟ್ಟಿಯಲ್ಲಿ ಇರೋದ್ರಿಂದ ಸಮಯ ಇನ್ನಷ್ಟು ವಿಸ್ತರಣೆ ಆಗತ್ತಾ ಅಥವಾ ಇಲ್ಲಿಗೆ ಕ್ಲೋಸ್ ಮಾಡ್ತಾರಾ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.